ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಇವತ್ತು ಅಮ್ಮ ಹೊರಗಡೆ ಹೋಗ್ತಾ ಇದ್ದೀವಿ ಆ್ಯಂಡ್ ಸಾಲಿಗ್ರಾಮದಿಂದ ವರ್ಷಿತಾ ಜೊತೆಗೆ ಜಾಯ್ನ್ ಆಗ್ತಿದ್ದಾಳೆ. ನಿಮಗೆ ಗೊತ್ತು, ಹಳ್ಳಿ ಕಡೆ ಬಸ್ ಸಿಗಲ್ಲ ಟೈಮ್ ಟು ಟೈಮ್, ಹಾಗಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಪಾಪು ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾಗಿ ಗುರಾಯಿಸ್ತಾ ಇದ್ಲು. ಅಂದವೇ ಸಾಲಿಗ್ರಾಮದಲ್ಲಿ ವರ್ಷಿ ಬಂದಳು. ವರ್ಷಿ ಜೊತೆ ಬಸ್ಸಲ್ಲಿ ಅಮ್ಮ ಅಲ್ಲಿ ಪಕ್ಕದಲ್ಲಿ ಕೂತಿದ್ದಾರೆ, ನಾವು ಈ ಕಡೆ ಸೀಟಲ್ಲಿ ಕೂತಿದ್ದೀವಿ. 3 ಜನ, ಪಾಪು ಸೇರಿ 4 ಜನ KR ನಗರ ಹೋಗ್ತಾ ಇದ್ದೀವಿ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಲೈನಲ್ಲೇ ಏನಕ್ಕೆ ಹೋಗ್ತಿದ್ದೀವಿ ಅಂತೇಳಿ. ಅದರ ಸಸ್ಪೆನ್ಸ್ ಏನಿಲ್ಲ, ರಿವೀಲ್ ಮಾಡೋವಂಥ ಸರ್ಪ್ರೈಸು ಏನೂ ಇಲ್ಲ. KR ನಗರದಲ್ಲಿ ಏನಕ್ಕೆ ಹೋಗ್ತಿದ್ದೀವಿ ಅಂದರೆ, ನಿಮ್ಗೆ ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೀನಿ. ಗೋಲ್ಕ ಓಪನ್ ಮಾಡಿದ್ದೆ, ಹುಂಡಿನ, ನಮ್ಮ ಕಡೆ ಗೋಲ್ಕ ಅಂತೀವಿ. ಹುಂಡಿ ಓಪನ್ ಮಾಡಿದ್ದೆ. ನಿಮಗೆ ಹೇಳಿದ್ದೆ ಅಮೌಂಟಲ್ಲಿ ಏನಾದರೂ ಗೋಲ್ಡ್ ತೊಗೋಬೇಕು ಪಾಪುಗೆ ಅಂತೇಳಿ. ಅದು ನನ್ನ ಸ್ವಂತವರು ಮಾತಾಡ್ಕೊಂಡಿದ್ದಂತಹ ಒಂದು ಮಾತು ಕೂಡ ಆಗಿತ್ತು. 4 ಇಯರ್ ಬರ್ಡೇಗೆ ಗೋಲ್ಡ್ ಪರ್ಚೇಸ್ ಮಾಡಬೇಕು, ಅವಳಿಗೊಂದು ಸರ ಥರ ಅಂತ. ಬಟ್ ನಾವಿರೋ ಪರಿಸ್ಥಿತಿಲಿ ಗೋಲ್ಕದಲ್ಲಿ ಸಿಕ್ಕಿದ್ದೆ 17,300. ಅದಕ್ಕೋಸ್ಕರ ಆ ಅಮೌಂಟ್ಗೆ ಆಗೋ ಥರ ಒಂದು ಚಿಕ್ಕದಾಗಿ ಓಲೆ ತಗೊಳ್ಳೋಣ ಅಂತ ಅಂದ್ಕೊಂಡು ನಾನು ಇನ್ಸ್ಟಾದಲ್ಲಿ ತುಂಬ ಫಾಲೋ ಮಾಡ್ತಾ ಇದ್ದೆ ರತನ್ ಜ್ಯುವೆಲರ್ಸ್ ಅವ್ರನ್ನ. ಅವ್ರದ್ದು ಕಲೆಕ್ಷನ್ಸು ತುಂಬ ಇಷ್ಟ ಆಗೋದು. ಲೈಟ್ ವೆಯ್ಟ್ ಜ್ಯುವೆಲರಿ ಅಂತೂ ತುಂಬ ಹಾಕ್ತಾಯಿದ್ರು. ಅದಕ್ಕೆ ಅಂತ ಹೇಳಿ ನಾವು ಸಾಲಿಗ್ರಾಮ, ಹೊಳೆನರಸೀಪುರ ಬಿಟ್ಟು ಫಸ್ಟ್ ಟೈಮ್ KR ನಗರ ಬಂದಿರೋದು ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ. ಆ್ಯಂಡ್ ಅಮ್ಮನೂ ಜೊತೆಲಿ ಕರ್ಕೊಬಂದೆ. ವರ್ಷಿತಾನು ಕರೆದಿದ್ದೆ ನಾನೇ, ಬಾ ಹೋಗೋಣ ಅಂತ. ಮುಂಚೆನೇ 1 ತಿಂಗಳು ಮುಂಚೆನೇ ಹೇಳಿದೆ. ಅವಳು ಬಂದು ಸಾಲಿಗ್ರಾಮದಲ್ಲೇ ಇದ್ದರು, ಅವ್ರ ಮಾವನ ಮನೇಲಿದ್ಲು. ನಾವು ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರಿಗೆ ಹಿಂದೆ ಮೆಸೇಜ್ ಮಾಡಿದ್ದೆ, ಹಿಂದಿನ ದಿನ ಲೊಕೇಶನ್ ಕಳಿಸಿದ್ರು. ಆ್ಯಂಡ್ ಲೊಕೇಶನ್ ಏನಕ್ಕೋ ವರ್ಕ್ ಆಗಲಿಲ್ಲ ಅಂಥೇಳಿ ಅಲ್ಲಿ ಕೇಳಿದ್ರೆ ಲೋಕಲವ್ರನ್ನ ಯಾರು ಬೇಕಾದರೂ ಹೇಳ್ತಾರೆ. ಆ್ಯಂಡ್ ಅಲ್ಲಿ ಕೇಳ್ಕೊಂಡು ಹೋದೋ. ಅವರು ವ್ಲಾಗ್ ಮಾಡಬೇಡಿ ಅಂದರು, ಬಿಕಾಸ್ ಅದು ಚಿಕ್ಕದು ಶಾಪ್ ಆಗಿತ್ತು, ಚಿಕ್ಕ ಶಾಪು, ಜಾಸ್ತಿ ಜಾಗ ಇರಲಿಲ್ಲ. ಒಂದು 3 ಜನ ಕೂತ್ಕೊಳ್ಳೋ ಥರ ಸ್ಪೇಸ್ ಇತ್ತು. 3 ಮಂತ್ಸ್ ಆದಮೇಲೆ ಹೊಸದು ಓಪನ್ ಮಾಡ್ತಾರಂತೆ, ಆವಾಗ ಬನ್ನಿ ವ್ಲಾಗ್ ಮಾಡಿ ಅಂದರು. ವೀಡಿಯೋನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಕೊಡಲೇ ಇಲ್ಲ, ಹಾಗಾಗಿ ವೀಡಿಯೋನ ಮಾಡೋಕ್ಕೆ ಹೋಗಲಿಲ್ಲ. ನಾವು ಬಂದಾಗ ಒಂದು 10 ನಿಮಿಷ ಕಸ್ಟಮರ್ಸ್ ಇರಲಿಲ್ಲ. ಅದಾದಮೇಲೆ ತುಂಬ್ಕೊಬಿಟ್ರು ಒಂದು 7-8 ಜನ. ಅಲ್ಲಿ ಬೇರೆ ಜಾಗನೇ ಇಲ್ಲ. ಸೊ ನಾನು ವ್ಲಾಗ್ ಮಾಡೋಣ, ವೀಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ ಹೋದೆ. ಬಟ್ ನನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗೋಯಿತು. ಆ್ಯಂಡ್ KR ನಗರದಲ್ಲಿ ಏನೂ ತಿನ್ನಲಿಲ್ಲ. ಅಮ್ಮ ತರಕಾರಿ ತೊಗೊಂಡ್ರು, ಸ್ವಲ್ಪ ಕಡಿಮೆಗೆ ಸಿಕ್ತು. ಸಾಲಿಗ್ರಾಮದಲ್ಲಿ ಹೆವಿ ರೈಟು ಅಂದ್ಬಿಟ್ಟು KR ನಗರದಿಂದನೇ ತರಕಾರಿ ತೊಗೊಬಂದು ಪಾಪುಗೆ ದ್ರಾಕ್ಷಿ ಹಣ್ಣು ಕೊಡಿಸ್ತೋ, ಬಸ್ಸಲ್ಲೆಲ್ಲ ತಿನ್ಕೊಂಡ್ಬಂದ್ಲು. ಚಾಟ್ಸ್ ಏನೂ ತಿಂತಿರಲಿಲ್ಲ. ನಮಗೂ ಹಸಿವಾಗ್ತಿತ್ತು, ಆಲ್ರೆಡಿ 3 ಗಂಟೆನೂ ಆಗೋಗಿತ್ತು ಸಾಲಿಗ್ರಾಮದಲ್ಲೇ. ಹಾಗಾಗಿ ಗೋಬಿ ತಿಂತಾಯಿದ್ದೀವಿ. ಮುಂಚೆ ಎಲ್ಲ ಫ್ರೆಂಡ್ಸ್ ಪಾಪು ಗೋಬಿ ತಿಂತಾನೇ ಇರಲಿಲ್ಲ, ಖಾರ ಖಾರ ಅಂತ. ಬಟ್ ಇವಾಗ ಪರವಾಗಿಲ್ಲ, ಗೋಬಿ ಪಾನಿಪುರಿ ಎಲ್ಲ ತಿಂತಾ ಇದ್ದಾಳೆ. ನನಗೆ ತುಂಬ ಖುಷಿ ಆಯಿತು. ಲೈಟಾಗಿ ಸ್ವಲ್ಪ ಖಾರ ಇತ್ತು, ಆದ್ರೂ ಕೂಡ ಅವಳು ಚೆನ್ನಾಗಿ ತಿಂದ್ಲು. ಒಂದು 4-5 ಪೀಸ್ ತಿಂದಳು. ಆ್ಯಂಡ್ ಪಾನಿಪುರಿ ಬೇಕೇ ಬೇಕು ಅಂತ ಹಠ ಮಾಡಿ ತಗೊಂಡ್ಳು. ನಾನು ಅವಳೊಂದು 2-3 ಪೀಸ್ ತಿಂತಾಳೆ, ಮಿಕ್ಕಿದ್ದನ್ನು ನಾವು ತಿನ್ಬೋದಲ್ಲ ಅಂತ ಹೇಳಿ ಒಂದೇ ಪ್ಲೇಟ್ ಹೇಳಿದೆ. ಬಟ್ ಅವಳು ಯಾರಿಗೂ ಕೊಡಲಿಲ್ಲ. ವರ್ಷಿತಂಗೆ ಒಂದು ಕೊಡ್ತೀನಿ, ಅಜ್ಜಿಗೊಂದು ಕೊಡ್ತೀನಿ ಅಂದರು. ಬೇಡ, ನಾನೇ ತಿಂತೀನಿ ಅಂತ ಒಂದು 7-8 ನಿಮಿಷ ವೆಯ್ಟ್ ಮಾಡಿಸಿದ್ಲು. ನಿಧಾನಕ್ಕೆ ಅವಳೇ ಎಲ್ಲ ತಿನ್ಕೊಂಡ್ಳು. ಆ್ಯಂಡ್ ಎಷ್ಟು ನೈಸ್ ಮಾಡೆಲ್ಲ ಕೇಳಿದೆ ನಾನು, ಒಂದು ಕೊಡ್ತಾಳೇನೋ ಅಂತ ಹೇಳಿ ಕೊಡಲಿಲ್ಲ. ಆ್ಯಂಡ್ ಖಾರ ಆಗುತ್ತೆ ಅಂತ ಹೇಳಿ ನಾನು ಹಾಕಕ್ಕೆ ಹೋದೆ, ಅವಳೇ ಹಾಕೋತೀನಿ ಅಂದು. ಸ್ವಲ್ಪ ಪಾನಿ, ಸ್ವಲ್ಪ ಮಸಾಲೆ, ಅವಳೇ ಸ್ವಲ್ಪ ಹಾಕೊತಾ ಇದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿ ಹಾಕೋತಾ ಇದ್ದಾಳೆ. ನನ್ನ ಮಗಳೂ ಕೂಡ ದೊಡ್ಡ ಮಗಳಾಗೋದ್ಲು ಇವಾಗ. ಅವಳೇ ಹಾಕ್ಕೊಂಡು ತಿಂತಾ ಇದ್ದಾಳೆ. ಎಷ್ಟು ನೀಟಾಗಿ ತಿಂದಳು ಅಂತ ಹೇಳಿದ್ರೆ ನನಗೇ ಶಾಕ್ ಆಗೋಯಿತು. ಇವಳ ನನ್ನ ಮಗಳು ಒಂಚೂರು ಬರೀ ಪುರಿ ತಿನ್ನೋಳು, ಪ್ಲೈನ್ ಪುರಿ ಬರುತ್ತಲ್ವ ಪಾನಿಪುರಿಲಿ, ಅದನ್ನು ಮಾತ್ರ ತಿನ್ನೋಳು. ಇವಾಗ ಎಷ್ಟು ಚೆನ್ನಾಗಿ ತಿಂತಿದ್ದಾಳೆ ಅಂತ ಖುಷಿ ಆಗೋಯಿತು. ಆ್ಯಂಡ್ ಚೆನ್ನಾಗಿದೆಯಾ ಅಂತ ಕೇಳಿದ್ದಕ್ಕೆ ಸೂಪರ್ ಅಂತ ತೋರಿಸ್ತಿದ್ದಾಳೆ. ನೋಡಿ, ಅವಳು ಯಾವಾಗಲೂ ಅಷ್ಟೇ ಏನಾದರೂ ಚೆನ್ನಾಗಿದ್ರೆ ಕೈಯಲ್ಲಿ ತೋರಿಸ್ತಾಳೆ ಸೂಪರ್ ಅಂತ. ಆ್ಯಂಡ್ ಈಗ ಒಂದು ಮೊನ್ನೆಯಿಂದ ಹೇಳ್ತಿದ್ದಾಳೆ ಯಮ್ಮಿ ಅಂತ. ಅದೆಲ್ಲಿ ಕಲ್ತ್ಕೊಂಡ್ಲೋ ಗೊತ್ತಿಲ್ಲ, ಹೇಳಿದ್ರೆ ನನಗೆ ಗೊತ್ತು ಯಮ್ಮಿ ಆಗೈತೆ, ಸೂಪರ್ ಆಗೈತೆ ಅಂತಾಳೆ. ನನ್ನ ಮಗಳನ್ನು ನೆಕ್ಸ್ಟ್ ಕಾನ್ವೆಂಟ್ಗೆ ಹಾಕಬೇಕು, ಬಟ್ ಏನು ಮಾಡೋದು ಅಂತ ಗೊತ್ತಿಲ್ಲ. ಆ್ಯಂಡ್ ರೋಡಲ್ಲಿ ಹೋಗ್ತಾ ಇದ್ವಿ. ವರ್ಷಿತಾ ಅಲ್ಲಿಂದಾನೇ ಹೋದ್ಲು ಸಾಲಿಗ್ರಾಮಕ್ಕೆ, ಹಂಗೆ ಅಲ್ಲಿಂದಲೇ ನಡ್ಕೊಂಡು ಹೋದ್ಲು. ಸ್ವಲ್ಪ ಒಂದು 10 ಮಿನಿಟ್ಸ್ ನಡ್ಕೊಂಡು ಹೋಗಬೇಕು ಅಂತ. ನಾವು ಕೂಡ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀವಿ. ಬಸ್ ಸ್ಟಾಪ್ ಹತ್ರ ನಿಂತಿದ್ದೋ, ಪಾಪು ಹಾಗೇ ಕುಣಿತಾ ಇದ್ಲು.
ಏನು ಬಸ್ ಇರಲಿಲ್ಲ. ಆಟೋಗಳು ಯಾವ್ದಾದ್ರು ಬಂದರೆ ಹೋಗೋಣ ಅಂತ ಹೇಳಿ ಬಸ್ ಸ್ಟಾಪಲ್ಲೇ ವೆಯ್ಟ್ ಮಾಡ್ತಾ ಇದ್ದು. ಸಾಲಿಗ್ರಾಮ ಬಸ್ ಸ್ಟಾಪಲ್ಲಿ ಹೆವಿ ಜನ ಇರ್ತಾರೆ. ಅದು ಈ ಟೈಮಿಂಗ್ಸಲ್ಲಂತೂ ಕಾಲೇಜ್ ಬಿಟ್ಟಿರ್ತಾರೆ. ಕಾಲೇಜ್ ಹುಡುಗರುಗಳೆಲ್ಲ ಜಾಸ್ತಿ. ನನಗೆ ಡೈಲಿ ಓಡಾಡಬೇಕಾದ್ರೆ ಏನು ಅನ್ನಿಸ್ತಿರ್ಲಿಲ್ಲ. ಇವಾಗ ಅಪರೂಪಕ್ಕೆ ಓಡಾಡಬೇಕಾದ್ರೆ ಹೆಡ್ಡೇಕೆ ಬಂದ್ಬಿಡುತ್ತೆ. ಆ್ಯಕ್ಚುಲಿ ತಲೆನೋವು ಕೂಡ ಇತ್ತು. 4 ಗಂಟೆಗೆ ಮನೆಗೆ ಬಂದು ಗೈಸ್. ಬಂದು ನಾನು 1 ಅವರ್ ಮಲಗಿದ್ದು. ಬಂದ ತಕ್ಷಣ ಫಸ್ಟು ಕೆಲಸ ಮಾಡಿದ್ದು ಕೈಕಾಲು ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಟೀ ಕುಡಿದು ಮಲ್ಕೊಂಬಿಟ್ಟೆ. ಆ್ಯಂಡ್ ಮತ್ತೆ 5:30ಗೆ ಎದ್ದು ಮತ್ತೆ ಇವಾಗ ಟೀ ಇಡ್ತಾಯಿದ್ದೀನಿ. ನಮ್ಮನೆ ಸ್ವಲ್ಪ ಎಲ್ಲರೂ ಟೀ ಕುಡಿಯೋದು ಜಾಸ್ತಿ. ಎಷ್ಟು ಸಲ ಟೀ ಕೊಟ್ರೂ ಬೇಡ ಅನ್ನಲ್ಲ. ಹಾಗಾಗಿ ಈವ್ನಿಂಗ್ 5:30 ಆಗಿದೆ. ಟೀ ಕಾಯಿಸ್ಕೊಂಡು ಅಮ್ಮ ಸೌದೆ ಎಲ್ಲ ಕಟ್ತಿದ್ರು. ನಮ್ಮ ತೋಟದ್ದು ಸೋಗೆಲ್ಲ ಸಿಗುತ್ತಲ್ವ, ಅದನ್ನೆಲ್ಲ ಕಟ್ಟಿ ಅಲ್ಲಿ ಜಾಗ ಇದೆ ಅಲ್ಲಿಗೆ ಹಾಕೊತಾ ಇದ್ದಾರೆ. ಅಪ್ಪಾಜಿನೂ ಕೂಡ ಗದ್ದೆ ಹತ್ರದಿಂದ ನಳ್ಳಿ ತಂದಿದ್ರು. ನಳ್ಳಿ ಅಂದರೆ ಏಡಿ ಅಂತ ಕರೀತಾರೆ ನೋಡಿ, ಅದನ್ನು ಸುಟ್ಕೊಡ್ತಾ ಇದ್ದಾರೆ ಪಾಪುಗೆ. ನೆಕ್ಸ್ಟ್ ಟೈಮ್ ಏನಾದ್ರು ತಂದಾಗ ಅದೊಂದು ಮಿನಿ ವ್ಲಾಗ್ ಮಾಡಿ ಹಾಕ್ತೀನಿ. ಯಾಕಂದರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ. ನನಗೆ ಇವರು ನಳ್ಳಿ ಬೇಯಿಸ್ತಿದ್ದಾರೆ ಅಂತ ಗೊತ್ತಾಗಿದ್ರೆ ಮುಂಚೆನೇ ಬಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ನಾನು ಒಳಗಡೆ ಟೀ ಇಡ್ತಾ ಇದ್ದೆ, ಇವರು ನಳ್ಳಿ ಸುಟ್ಟಿದ್ದಾರೆ. ನನ್ನ ಮಗಳು ಕೊಡಲೇ ಇಲ್ಲ, ಬರೀ ಒಂದೇ ಒಂದು ಕಾಲು ಕೊಟ್ಟಳು ನನಗೆ. ತುಂಬ ಚೆನ್ನಾಗಿರುತ್ತೆ ಅದು. ಬಟ್ ಒಳಗಡೆ ಏನೂ ಅಷ್ಟಿರಲ್ಲ, ಸ್ವಲ್ಪ ಇರುತ್ತೆ. ಬಟ್ ತುಂಬ ಟೇಸ್ಟಾಗಿರುತ್ತೆ. ನನ್ನ ಮಗಳು ಏನಕ್ಕೆ ತಿಂತಿದ್ದಾಳೆ ಅಂದರೆ ಅದು ಖಾರ ಆಗಿರಲ್ಲ, ಸಪ್ಪೆ ಆಗಿರುತ್ತೆ. ಅದಕ್ಕೋಸ್ಕರ ಅಷ್ಟೆಲ್ಲ ತಿನ್ಕೊಂಡ್ಳು. ನಂಗೆ ತುಂಬ ಖುಷಿ ಆಯಿತು. ನಮ್ಮ ಅಪ್ಪಾಜಿನೂ ಹಂಗೆ ಅಂತಿದ್ದು, ಇವಳು ಚಿಕನ್ ತಿನ್ನಲ್ಲ, ನಳ್ಳಿ ತಿಂತಾವಳಲ್ಲ ಎಷ್ಟು ಚೆನ್ನಾಗಿ ಅಂತ. ಆ್ಯಂಡ್ ಹೀಗೆ ತಂದ್ಕೊಡ್ಬೇಕು ತಾತ ನೀನು ಗದ್ದೆ ಹತ್ರ ಹೋದಾಗೆಲ್ಲ ಅಂತ ಹೇಳ್ತಾ ಇದ್ಲು ಪಾಪು. ಆ್ಯಂಡ್ ನನಗೂ ಅವಳು ತಿನ್ನೋದು ನೋಡಿ ನನಗೂ ಖುಷಿ ಆಯಿತು. ನನಗೆ ಹಾಗೆ ಸಂತನು ಕೂಡ ಸ್ವಲ್ಪ ನೆನಪಾದರು. ಆ್ಯಂಡ್ ಹಿಂದಿನ ದಿನ ಜಾಮೂನ್ ಮಾಡಿದ್ದೆ, ಅದನ್ನು ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಬೆಳಗ್ಗೆನೇ ಎತ್ತಿಟ್ಟಿದ್ದೆ, ಫ್ರಿಡ್ಜು ತಿನ್ನಬಾರ್ದು ಅಂಥೇಳಿ. ಇವಾಗ ಆಲ್ರೆಡಿ 6:30 ಏನೋ ಆಗಿತ್ತು, 6:30 7 ಗಂಟೆ ಏನೋ ಆಗಿತ್ತು. ಆವಾಗ ನೆನಪಾಯಿತು ಜಾಮೂನ್ ಇಟ್ಟಿದ್ನಲ್ವ ಫ್ರಿಡ್ಜಿಂದ ಆಚೆ ಅಂತೇಳಿ. ಆ ಪಾಪು ನಾನೇ ಹಾಕ್ತೀನಿ ಬೌಲ್ಗೆ ಅಂತ ಹೇಳಿ ಅಲ್ಲಿ ನೋಡಿ ಅದರಲ್ಲೇ ತಿಂತಾ ಇದ್ದಾಳೆ. ಅವಳು ತುಂಬ ಇಷ್ಟ ಆಗಿದೆ ಜಾಮೂನು. ನನಗೆ ನಾಳೆನೂ ಮಾಡಿಕೊಡು, ಇದು ನನಗಿಡು, ನೀವು ಯಾರೂ ತಿನ್ನಬೇಡಿ ಅಂತ ಹಠ ಮಾಡ್ತಾ ಇದ್ಲು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ಈ ವಿಡಿಯೋನ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.